ಚಿಕ್ಕೋಡಿ ಮಹಾನಗರದ ಎಲ್ಲ ಗಣಪತಿ ಮೂರ್ತಿಗಳ ವಿಸರ್ಜನೆಯನ್ನು ಅತಿ ಅದ್ಧೂರಿಯಿಂದ ಮಾಡಲಾಯಿತು. ಚಿಕ್ಕೋಡಿಯ ತಾಲೂಕಿನ ಎಲ್ಲ ಗಣೇಶ ಮಂಡಳದ ಗಣೇಶ ಮೂರ್ತಿಗಳನ್ನು ಡೆಕೋರೇಷನ್ ಟ್ರ್ಯಾಕ್ಟರ್ಗಳಲ್ಲಿ ಸಜ್ಜುಗೊಳಿಸಿ ನಂತರ ಬಸ್ ಸ್ಟ್ಯಾಂಡ್ನಿಂದ ನಿಪಾಣಿ ಮುಧೋಳ ಮುಖ್ಯ ರಸ್ತೆಯಲ್ಲಿ ಕೂಡಿಸಿ ಒಂದೇ ಸಾಲಿನಲ್ಲಿ ಒಂದೇ ಸಲ ಸಂಗೀತದೊಂದಿಗೆ ನಗರದ ಜನರ ಕುಣಿತದೊಂದಿಗೆ ಕೆಸಿ ರೋಡ್ದಿಂದ ಮುಂದೆ ಸಾಗುತ್ತಾ ನಂತರ ಪುರಸಭೆಯ ಮುಂದೆ ಪುರಸಭೆಯ ವತಿಯಿಂದ ಎಲ್ಲ ಗಣೇಶ ಮೂರ್ತಿಗಳಿಗೆ ಪುಷ್ಪಹಾರ ಹಾಕಿ ನಂತರ ಹಣ್ಣು ಹಂಪಲ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಲಾಯಿತು. ನಂತರ ಚಿರಮಠದ ಸಂಪಾದನಾ ಸ್ವಾಮೀಜಿಯವರ ಆಶೀರ್ವಾದ ಮಂಡಳದ ಕೇಕೆ ಹಾಕುತ್ತಾ ನಂತರ ಮಾಂಚರಿ ಕೃಷ್ಣ ನದಿಯಲ್ಲಿ ವಿಸರ್ಜನೆ ಮಾಡಿ ಎಲ್ಲ ಸದಸ್ಯರು ಆಶೀರ್ವಾದ ಪಡೆದುಕೊಂಡು ಈ ವರ್ಷದ ವಿಸರ್ಜನೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದರು. ಪುರಸಭೆ ಸದಸ್ಯರಾದ ಸಾಬೀರ್ ಜಮಾದಾರ್ ಅವರ ನೇತೃತ್ವದಲ್ಲಿ ಪ್ರಕಾಶ್ ಹುಕ್ಕೇರಿ ಹಾಗೂ ಗಣೇಶ ಹುಕ್ಕೇರಿ ಅವರ ಆಶೀರ್ವಾದದೊಂದಿಗೆ ಅಷ್ಟವಿನಾಯಕ ಮಿತ್ರ ಮಂಡಳ ಇಂದಿರಾನಗರ ಚಿಕ್ಕೋಡಿ ಎಲ್ಲ ಸದಸ್ಯರು ಹಾಗೂ ನಗರದ ಎಲ್ಲ ಸದ್ಭಕ್ತರೊಂದಿಗೆ ಗಣಪತಿ ಮೂರ್ತಿಯನ್ನು ಡಿಜೆ ಹಾಡು ಹಾಗೂ ಕುಣಿತದೊಂದಿಗೆ ಪಟಾಕ್ಷಿ ಹಾರಿಸುತ್ತಾ ಮುಖ್ಯ ರಸ್ತೆಯಿಂದ ಇಂದಿರಾನಗರದ ಗೇಟ್ ಪಕ್ಕದ ಬಾವಿಗೆಯಲ್ಲಿ ವಿಸರ್ಜನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಚಿಕ್ಕೋಡಿ ಮಹಾನಗರದ ಎಲ್ಲ ಗಣಪತಿ ಮಂಡಳದ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಗಣಪತಿ ಸದ್ಭಕ್ತರು ಮಹಾಸಾಗರದಲ್ಲಿ ಶ್ರೀ ವಿಸರ್ಜನೆ ಕಾರ್ಯಕ್ರಮ ನಡೆಯಿತು. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.